ಇನ್ನು ಧರ್ಮಸ್ಥಳದಲ್ಲಿ ಇವತ್ತು ಅಸ್ಥಿ ಶೋಧ ಅನುಮಾನ ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ನಿರ್ಗಮಿಸಿದ್ದಾರೆ. ಫೋರೆನ್ಸಿಕ್ ಅಧಿಕಾರಿಗಳು ಕಾರ್ಮಿಕರು ಕೂಡ ವಾಪಸ್ ಆಗಿದ್ದಾರೆ. ವಿಧಾನಸಭೆಯಲ್ಲಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಿದೆ. ನಾಳೆ ಬಿಜೆಪಿಯಿಂದ ಧರ್ಮಸ್ಥಳ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅಸ್ಥಿ ಶೋಧವನ್ನ ಅಧಿಕಾರಿಗಳು ಕೈಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಿರಿಯ ಅಧಿಕಾರಿಗಳಿಂದ ಶೋಧಕ್ಕೆ ತಡೆ ಒಡ್ಡಿರುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಕಚೇರಿಯಲ್ಲೇ ದೂರುದಾರ ಕೂಡ ಉಳ್ಕೊಂಡಿದ್ದಾನೆ. ಎಸ್ಐಟಿ ತನಿಖೆಯ ಬಗ್ಗೆ ಮಧ್ಯಂತರ ವರದಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇವತ್ತು ಬೆಳಗಿನ ಬೆಳವಣಿಗೆಯನ್ನ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಕೂಡ ದೂರುದಾರ ಸ್ಥಳವನ್ನ ಸೂಚಿಸಿ ಅಲ್ಲಿ ಶೋಧ ಕಾರ್ಯವನ್ನ ನಡೆಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಬೆಳವಣಿಗೆ ಆಗಿತ್ತು. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿಗಳನ್ನ ನೋಡ್ತಾ ಇದ್ರೆ ಇವತ್ತು ಶೋಧ ಕಾರ್ಯ ನಡೆಯೋದು ಬಹುತೇಕ ಅನುಮಾನ. ವಿಧಾನಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಬಿಜೆಪಿಯಿಂದ ಧರ್ಮಸ್ಥಳ ಜಾಥಾವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನಾಳೆ ನಡೆಯುತ್ತೆ ಬಿಜೆಪಿಯಿಂದ ಧರ್ಮಸ್ಥಳ ಜಾಥಾ. ಸೊ ಈ ಎಲ್ಲ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಇವತ್ತು ಅಸ್ಥಿ ಶೋಧವನ್ನ ಕೈಬಿಟ್ಟಿದ್ದಾರೆ ಅಧಿಕಾರಿಗಳು ಅಂತ ಮಾಹಿತಿಗಳು ಸಿಗ್ತಾ ಇದೆ. ಹಿರಿಯ ಅಧಿಕಾರಿಗಳಿಂದ ಶೋಧಕ್ಕೆ ತಡೆ ನೀಡಲಾಗಿದೆ. ಇವತ್ತು ಶೋಧವನ್ನ ನಡೆಸೋದು ಬೇಡ ಅನ್ನುವಂತ ಸೂಚನೆ ಬಂದಿದೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ತಲೆಬುರುಡೆ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ದೂರುದಾರ ಇವತ್ತು ಕೂಡ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾನೆ. ದೂರುದಾರನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. 164 ಹೇಳಿಕೆಯ ಸಂದರ್ಭದಲ್ಲಿ ತಲೆಬುರುಡೆಯನ್ನ ದೂರುದಾರ ಹಾಜರುಪಡಿಸಿದ್ದ. ಈಗ ಆ ತಲೆಬುರುಡೆಗೆ ಸಂಬಂಧಪಟ್ಟಂತೆ ಆತ 164 ಹೇಳಿಕೆಯನ್ನ ನೀಡುವಾಗ ತನ್ನಂತ ತಲೆಬುರುಡೆಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ತಲೆಬುರುಡೆಯನ್ನ ಎಲ್ಲಿಂದ ತಂದೆ ಅಂತ ಎಸ್ಐಟಿ ಅಧಿಕಾರಿಗಳು ಪ್ರಶ್ನಿಸ್ತಾ ಇದ್ದಾರೆ. ಸೊ ಈ ಒಂದು ತಲೆಬುರುಡೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ದೂರುದಾರನಿಂದ ಗೊಂದಲದ ಉತ್ತರಗಳು ಬರ್ತಾ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಇವತ್ತು ಶೋಧ ಕಾರ್ಯ ನಡೆಯುವ ಬಗ್ಗೆ ಈಗ ಅನುಮಾನಗಳು ಉಂಟಾಗ್ತಾ ಇದೆ. ಅಂದ್ರೆ ಶೋಧ ಕಾರ್ಯ ನಡೆಯೋದು ಬಹುತೇಕ ಅನುಮಾನ. ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಈಗ ದೂರುದಾರನನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆತನಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಅದು ಕೂಡ ಆತ 164 ಹೇಳಿಕೆಯನ್ನ ನೀಡುವಂತಹ ಸಂದರ್ಭದಲ್ಲಿ ತಂದಂತಹ ಆ ಒಂದು ತಲೆಬುರುಡಿಗೆ ಸಂಬಂಧಪಟ್ಟಂತೆ ಅನ್ನುವಂಥ ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆತನಿಂದ ಯಾವ ರೀತಿಯಾಗಿರುವಂತಹ ಉತ್ತರಗಳು ಬರ್ತಾ ಇದೆ, ಸೊ ಏನೆಲ್ಲ ಇವತ್ತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ? ಅಂದರೆ ಇವತ್ತು ಎರಡು ಸಾಧ್ಯತೆಗಳು ಇದ್ದದ್ದು. ಒಂದು ಉತ್ಖನನ ಮಾಡ್ತಾರೆ ಅಂತ, ಅಥವಾ ಮಹಜರಿಗೆ ಹೋಗ್ಬೋದು ಅಂತ. ಉತ್ಖನನ ಅಂದರೆ ಯಾವ ಜಾಗ, ಆ ಬಗ್ಗೆ ಕುತೂಹಲ ಇತ್ತು. ಒಂದು ಖಾಸಗಿ ಜಾಗದ್ದು ಬಾಕಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಅಲ್ಲಿ ಉತ್ಖನನ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದ್ದದ್ದು. ಆದರೆ ಉತ್ಖನನ ಇಲ್ಲ ಅನ್ನೋದು ಕನ್ಫರ್ಮ್. ಯಾಕಂದರೆ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಫಾರೆನ್ಸಿಕ್ ಅಧಿಕಾರಿಗಳಿರಬೇಕು, ಶ್ವಾನದಳ ಇರಬೇಕು, ಅಥವಾ ಪಂಚಾಯತ್ನ ಒಂದಿಷ್ಟು ಕಾರ್ಮಿಕರಿರಬೇಕು, ಅವರೆಲ್ಲರನ್ನೂ ಕೂಡ ವಾಪಸ್ಸು ಕಳುಹಿಸಲಾಗಿದೆ. ಸೊ ಉತ್ಖನನ ಇಲ್ಲ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳ್ಬೋದು. ಹಾಗಾದರೆ ಮಹಜರು ಆಗಿಲ್ಲ ಅನ್ನುವಂಥದ್ದು ಯಾವುದು ಅಂದರೆ, ಕೋರ್ಟ್ಗೆ ಹಾಜರು ಪಡಿಸಿದಂತಹ ಬುರುಡೆಯ ಮಹಜರು ಆಗಿಲ್ಲ ಅನ್ನುವಂಥದ್ದು ಒಂದು ಗೊಂದಲ ಇತ್ತು. ಅದರ ಬಗ್ಗೆ ಮಹಜರು ಆಗಿದೆ ಅಥವಾ ಆಗಿಲ್ಲ ಅಂತ. ಸೊ ಮಹಜರು ಆಗಿಲ್ಲ ಅನ್ನುವ ದೃಷ್ಟಿಯಿಂದ ಇವತ್ತು ಆ ಮಹಜರು ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಯಾವ ಬುರುಡೆಯನ್ನು ತಾನು ಕೋರ್ಟ್ಗೆ ಹಾಜರುಪಡಿಸಿದ್ದೇನೋ ಅದು ಎಲ್ಲಿಂದ ತಂದಿದ್ದೇನೆ ಅನ್ನುವ ಬಗ್ಗೆ ಆ ದೂರುದಾರನಿಗೆ ಒಂದಿಷ್ಟು ಗೊಂದಲ ಇದೆ ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಅಂದರೆ ಅವನೇ ತಂದಿದ್ದಾನೋ, ಅವನಿಗೆ ಯಾರಾದರೂ ತಲೆಬುರುಡೆ ತಂದು ಕೊಟ್ಟಿದ್ದಾರೋ, ಈ ಎಲ್ಲ ಚರ್ಚೆಗಳು ಅವಾಗಿಂದ ಆಗ್ತಾನೇ ಇದೆ. ಆ ಚರ್ಚೆಗಳಿಗೆ ನಾವು ಹೋಗೋದು ಬೇಡ ಅಂತ ಆದರೂ ಕೂಡ ಆ ಒಂದು ಬುರುಡೆ ತಂದ ಕಾರಣಕ್ಕೆ ಆ ಸ್ಥಳದ ಮಹಜರು ಆಗುವುದು ಬಾಕಿ ಇದೆ ಅನ್ನುವಂಥದ್ದು ಬಹುತೇಕ ಸ್ಪಷ್ಟ. ಮಹಜರು ಮಾಡುವ ಸಾಧ್ಯತೆಗಳನ್ನು ನಾವು ಇನ್ನು ತಳ್ಳಿ ಹಾಕುವ ಹಾಗೆ ಇಲ್ಲ. ಯಾಕಂದರೆ ಮಹಜರಿಗೆ ಬೇಕಾದ ಅಧಿಕಾರಿಗಳಿರಬಹುದು, ಅವರೆಲ್ಲ ಇಲ್ಲೇ ಇದ್ದಾರೆ, ಸ್ಥಳದಲ್ಲೇ ಇದ್ದಾರೆ. ಸೊ ಮಹಜರು ಮಾಡಬೇಕು ಅಂದರೆ ಆತ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಆ ತಲೆಬುರುಡೆಯನ್ನು ಎಲ್ಲಿಂದ ತಂದಿದ್ದೆ ಮತ್ತು ಯಾವ ಜಾಗ ಅದು, ಮತ್ತು ತಲೆಬುರುಡೆ ಮಾತ್ರ ತಂದದ್ದು ಯಾಕೆ, ದೇಹದ ಉಳಿದ ಭಾಗಗಳು ಎಲ್ಲಿವೆ, ಭೂಮಿಯ ಮೇಲೆ ಇತ್ತೋ, ಭೂಮಿಯ ಅಡಿಯಿಂದ ತಂದಿದ್ದಾನೋ, ಎಲ್ಲ ವಿಚಾರಗಳು ಬರುತ್ತೆ. ಸೊ ಹಾಗಾದರೆ ತಂದದ್ದು ಎಲ್ಲಿಂದ ಅನ್ನುವಂಥ ಖಚಿತ ಮಾಹಿತಿ ದೂರುದಾರನಿಗೆ ಇರಬೇಕು. ಸೊ ಇವತ್ತು ವಿಚಾರಣೆಗೆ ಸಮಯ ಸಿಕ್ಕಿದೆ. ಉತ್ಖನನ ಇಲ್ಲದ ಕಾರಣಕ್ಕೆ ಆತ
ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ SIT ಕಚೇರಿಯಲ್ಲಿ. ಆತ ಕೊಡುವಂಥ ಮಾಹಿತಿಯ ಅನುಸಾರ ಮಹಾಜರ್ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಗೊಂದಲ ಏನಪ್ಪಾ ಅಂದರೆ, ತಂದವನಿಗೆ ಗೊತ್ತಿಲ್ವಾ ಹಾಗಾದರೆ ಎಲ್ಲಿಂದ ತಂದಿದ್ದೇನೆ ಅಂತ? ಹಾಗಾದರೆ ಯಾರಾದರೂ ತಂದು ಕೊಟ್ಟದನ್ನು ನಾವು ಪ್ರೆಸೆಂಟ್ ಮಾಡಿದಾನ? ಎಲ್ಲ ಸಂಶಯಗಳು ಬರುತ್ತೆ. ಎಲ್ಲ ಸಂಶಯಗಳಿಗೆ SIT ಅಧಿಕಾರಿಗಳೇ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕು. ಸೊ ಇವತ್ತು ಮಹಾಜರಿಗೆ ಹೊರಟ್ರೆ ಗೊತ್ತಾಗುತ್ತೆ. ಸೊ ಮಹಾಜರ್ ಆಗುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ. ಆದರೆ ಸದ್ಯಕ್ಕಂತೂ ಮಹಾಜರಿಗೂ ಹೊರಡುವ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ಉತ್ಖನನ ಇಲ್ಲ ಅನ್ನೋದು ಕನ್ಫರ್ಮ್. ಅದರ ಜೊತೆಗೆ ಮಹಾಜರ್ ಆಗತ್ತಾ ಅನ್ನುವಂಥ ನಿರೀಕ್ಷೆ ಇದೆ. ಮಧುಕರ್. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.